12 ಮಂದಿ ಸಾವನ್ನಪ್ಪಿರುವಂಥವ್ರ ಬಗ್ಗೆ ಮಾಹಿತಿ ಇದೆ, ಯಾರ್ಯಾರು ಸಾವನ್ನಪ್ಪಿದಂಥವ್ರು ಅಂತ. ಯಾಕೆಂದರೆ ಬುಕ್ಕಿಂಗ್ ಬಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಬಸ್ ನಂಬರ್ ಫೋನ್ ನಂಬರು, ಏಜು ಎಲ್ಲವೂ ಕೂಡ ಇರುತ್ತೆ, ಲಿಸ್ಟ್ ಇದೆ. ಅಪಘಾತ ಹೇಗಾಯಿತು ಅಂತ ಗೊತ್ತಾಗಿಲ್ಲ, ನಾವಷ್ಟು ವೇಗದಲ್ಲಿ ಹೋಗ್ತಾ ಇರಲಿಲ್ಲ. ಕಂಟೈನರ್ ಲಾರಿ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಆಯಿತು. ಕಂಟೈನರ್ ಲಾರಿ ಡೀಸೆಲ್ ಟ್ಯಾಂಕ್, ಬಸ್ನ ಡೀಸೆಲ್ ಟ್ಯಾಂಕ್ ಇದೆ. ಲಾರಿ ಡಿಕ್ಕಿ ತಪ್ಪಿಸಲು ಹೋಗಿ ಮತ್ತೊಂದು ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಇದು ಡೀಸೆಲ್ ಟ್ಯಾಂಕರ್ ಲಾರಿ ಹೋಗ್ತಾ ಇತ್ತು, ಈ ಗುದ್ದಿದೆಯಲ್ಲ ಲಾರಿ, ಮುಂದೆ ಡೀಸೆಲ್ ಟ್ಯಾಂಕರ್ ಲಾರಿ ಹೋಗ್ತಾ ಇತ್ತಂತೆ. ಆ ಡೀಸೆಲ್ ಟ್ಯಾಂಕರ್ಗೆ ಗುದ್ಲಿಕ್ಕೆ ಹೋಗಿ ನಂತರ ಬಂದು ಇಲ್ಲಿ ನಮ್ಮ ಗಾಡಿ ಗುದ್ದಿತು ಅಂತ ಹೇಳ್ತಾ ಇದ್ದಾರೆ. ಸೀ ಬರ್ಡ್ ಬಸ್ ಸಂಸ್ಥೆಯ ಬಸ್ನ ಚಾಲಕ ಹೇಳ್ತಾ ಇರುವಂಥದ್ದು. ರಫೀಕ್ ಮಾತು ಇದು. ಭಾಳ ಟ್ರೈ ಮಾಡಿದ, ಬಾಜುಗೂ ಗಾಡಿ ಆ ಗಾಡಿ ಸ್ವಲ್ಪ ಟಚ್ ಆಯಿತು ಬಸ್ಸಿಗೆ. ಈ ಟಚ್ ಆದ ತಕ್ಷಣ ಬೆಂಕಿ ಹೆಂಗೆ ಹೇಳ್ತೋ ಅದು ಗೊತ್ತಿಲ್ಲ. ಅವ್ನು ಬಂದು ಹೊಡೆದಿದ್ದು ಮಾತ್ರ ಗೊತ್ತು ನನಗೆ ಅದು ನನಗೆ ಇರಲಿಲ್ಲ. ಆಮೇಲೆ ಸೈಡ್ ಡಿವೈಡರಲ್ಲಿ ಅಲ್ಲಿ ನನಗೆ ಅದು ಬಂದಿದೆ, ಬೇಕಲ್ಲ ಸ್ವಲ್ಪ ಹೋಗಿ ಎಷ್ಟು ಸ್ಪೀಡ್ ಇತ್ತು ನಿಮ್ಮದು ಬಸ್? 60-70. ಅವನು ಹೋಗಿ ಸ್ಪೀಡ್, ಅವನಿಗೆ ಸ್ಪೀಡ್ ಬಂದು ಈಗ ಆ ಡಿವೈಡರ್ ಜಿಕ್ಸಲ್ಲ. ಅಲ್ಲ, ನೀವು ಅದನ್ನು ತಪ್ಸಕ್ಕೆ ಹೋದ್ರಿ ನೀವು? ತಪ್ಪಾಗಿ ಬಾಜು ಬಸ್ಸಿಗೆ ಟಚ್ ಆಯಿತು. ಬಾಜು ಬಸ್ಸಿಗೆ ಟಚ್ ಆಯಿತು. ಎಷ್ಟು ಜನ ಇದ್ರಿ ಬಸ್ಸಲ್ಲಿ? 28. ನೀವು ಅಂದರೆ ಅವ್ನು ಓವರ್ ಸ್ಪೀಡಾಗಿ ಬಂದಿದ್ದಕ್ಕೆ ಹಿಂಗಾಯ್ತು. ಅದು ಏನಾಗಿದೆ ಗೊತ್ತಿಲ್ಲ. ಅಂದರೆ ಬಸ್ ಡಿಕ್ಕಿ ಆಡ್ಕೊಂಡು ಬ್ಲಾಸ್ಟ್ ಆಯ್ತಾ ಏನಾಯ್ತು? ಅಪೋಸಿಟ್ ಸೈಡ್ ನಾಗರಾಜ್ ಡಿವೈಡರ್ ಜಿಗೆ ಬಂದು ಬಸ್ನ ಚಾಲಕ ಮಾತನಾಡ್ತಾ ಇದ್ದಿದ್ದನ್ನು ಗಮನಿಸಿದ್ರಿ. ಬಸ್ ಏನು ತುಂಬ ಸ್ಪೀಡಲ್ಲಿ ಇರಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಓವರ್ಟೇಕ್ ಆಗಿದ್ದಂಥ ವಿಚಾರದ ಬಗ್ಗೆ ಈ ಬಸ್ ಸೀ ಬರ್ಡ್ ಬಸ್ ಇದೆಯಲ್ಲ, ಅದರ ಹಿಂದಿನ ಬಸ್ನ ಚಾಲಕರು ಹೇಳ್ತಾ ಇದ್ರು. ಅವ್ರು ಓವರ್ಟೇಕ್ ಮಾಡಿದ, ಅದು ಸಾಮಾನ್ಯ ಇರುತ್ತೆ ಬಿಡಿ, ಅದು ಹೈವೇ ಅಂತ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಓವರ್ಟೇಕ್ ಮಾಡ್ಕೊಂಡು ಸ್ವಲ್ಪ ಬೇಗ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಹೈವೇಲಿ ಯಾರು ಕೂಡ 40-50ರಲ್ಲಿ ಓಡಿಸೋದಿಲ್ಲ, ಒಂದು 80-100ರಲ್ಲಂತೂ ಇದ್ದೇ ಇರ್ತಾರೆ. ಆದರೆ ಆ ಲಾರಿ ಚಾಲಕನ ತಪ್ಪಿನಿಂದಾಗಿ ಇಲ್ಲಿ ಆಗಿರುವಂಥದ್ದು, ಈ ಘಟನೆ ಆಗಿರೋದು. ಆ ಬಸ್ನ ಚಾಲಕ ಹೇಳ್ತಾ ಇದ್ದಿದ್ದು ಅಪಘಾತದ ಬಗ್ಗೆ ಒಂದು ಕಡೆ IG ಕೂಡ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ರವಿಕಾಂತೇಗೌಡರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕಂಟೈನರ್ ಬಸ್ನ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಆಗಿದೆ. ಕಂಟೈನರ್ ಬಸ್ಸು ಅಂದರೆ ಕಂಟೈನರ್ ಲಾರಿ ಬಸ್ನ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಆಗಿದೆ. ನಂತರ ಬೆಂಕಿ ಹೊತ್ಕೊಂಡಿರುವಂಥದ್ದು. ಅವರು ಇನ್ನೇನಲ್ಲಿರುವಂಥ ಪ್ರತ್ಯಕ್ಷದರ್ಶಿಗಳ ಮಾಹಿತಿಯನ್ನು ಕೇಳ್ತಾರಲ್ಲ, ಈಗ ಆಲ್ರೆಡಿ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸಚಿನ್ ಅನ್ನುವಂಥ ಡ್ರೈವರ್, ಹಿಂದಿನ ಬಸ್ನ ಡ್ರೈವರ್, ಆತನೇ ಹೇಳ್ತಾ ಇದ್ನಲ್ಲ ಹೇಗಾಯಿತು ಏನು ಎತ್ತ ಅನ್ನುವಂಥದ್ರ ಬಗ್ಗೆ. ಆ ಲಾರಿ ಒಂದು ಸೈಡಿಂದ ಹತ್ಕೊಂಡು ಬರುತ್ತೆ, ಡಿವೈಡರ್ ಕ್ರಾಸ್ ಮಾಡಿ ಬರುತ್ತೆ. ಅದಾದಮೇಲೆ ಸೀದಾ ಬಸ್ನ ಮಧ್ಯಭಾಗಕ್ಕೆ ಹೋಗಿ ಗುದ್ದಿರೋದು. ಬಸ್ನ ಮಧ್ಯಭಾಗಕ್ಕೆ ಗುದ್ದಿದಂಥ ಹಿನ್ನೆಲೆಯಲ್ಲೇ ಅಲ್ಲಿ ಡೀಸೆಲ್ ಟ್ಯಾಂಕ್ ಇರುತ್ತಲ್ಲ, ಆ ಡೀಸೆಲ್ ಟ್ಯಾಂಕಿಗೆ ಗುದ್ದಿದಂಥ ಸಂದರ್ಭದಲ್ಲಿ ಡೀಸೆಲ್ ಲೀಕ್ ಆಗಿದೆ. ಡೀಸೆಲ್ ಲೀಕ್ ಆಗ್ತಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದ್ದು. ಅಲ್ಲಿವರೆಗೂ ಏನು ಬೆಂಕಿ ಕಾಣಿಸ್ಕೊಂಡಿರಲಿಲ್ಲ. ಅದಾದಮೇಲೆ ಹೊತ್ಕೊಂಡು ಉರಿತು ಲಾರಿ. ಅದು ಸೀದಾ ಬಸ್ಸಿಗೂ ಕೂಡ ಲಾರಿ ಹೊತ್ಕೊಂಡು ಉರಿದಿರುವಂಥದ್ದು. ಈ ಟೈಮ್ನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಜನರನ್ನು ಬದುಕಿಸುವಂಥ ಕೆಲಸವನ್ನು ಮಾಡಿದ್ವಿ ನಾವು. ಗ್ಲಾಸ್ಗಳನ್ನು ಬ್ರೇಕ್ ಮಾಡಿ, ಕೆಲವರು ಅವರೇ ಗ್ಲಾಸ್ಗಳನ್ನು ಬ್ರೇಕ್ ಮಾಡಿ ಹೊರಗಡೆ ಬಂದಿದ್ದಾರೆ. ಬಟ್ ಒಂದು ಸೈಡ್ ಇರುತ್ತಲ್ಲ, ಲಾರಿ ಗುದ್ದಿದಂಥ ಒಂದು ಸೈಡ್ ಇರುತ್ತಲ್ಲ, ಆ ಭಾಗದಲ್ಲಿದ್ದಂಥವರು ಗುದ್ದಿದ ರಭಸಕ್ಕೆ ಕೆಲವರು ಸತ್ತಿರ್ತಾರೆ. ಅದಾದಮೇಲೆ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಫಸ್ಟು ಒಂದು ಸೈಡಿಗೆ, ಅಲ್ಲಿದ್ದಂಥವ್ರು ಸಾವನ್ನಪ್ಪಿದ್ದಾರೆ. ಇನ್ನೊಂದು ಸೈಡ್ ಇನ್ನೇನು ಬೆಂಕಿ ಕಾಣಿಸ್ಕೊಳ್ಬೇಕು ಅನ್ನುವಷ್ಟರ ಮಟ್ಟಿಗೆ, ಅನ್ನುವಷ್ಟರ ಟೈಮಲ್ಲಿ ಅವರು ಹೊರಗಡೆ ಬಂದಿದ್ದಾರೆ. ಇಷ್ಟಾಗಿದೆ. ಅದೃಷ್ಟ ಇದ್ದಂಥವ್ರು, ಹಣೆಬರ ಚೆನ್ನಾಗಿದ್ದಂಥವ್ರು, ದೇವ್ರು ಕೂತ್ಕೊಂಡು ತುಂಬ ಟೈಮ್ ಇದ್ದಾಗ ಬರೆದಿರುವಂಥವ್ರು ಹಣೆಬರನ. 21 ಜನ ಇದ್ದಾರಲ್ಲ ಇವರು,
ಗ್ರೇಟ್ ಎಸ್ಕೇಪ್ ಆದ್ರಲ್ಲ, ಪುಣ್ಯ ಚೆನ್ನಾಗಿದೆ ಮಾತ್ರ. ಯಾಕೆಂದರೆ ನಾವು ನೋಡ್ತಾ ಇದ್ವಲ್ಲ ಇತ್ತೀಚಿನ ಕೆಲವೊಂದು ಬಸ್ ಅಪಘಾತಗಳು ಹೊತ್ಕೊಂಡು ಹುರಿದಿರುವಂಥದ್ದನ್ನು. ಸೌದಿ ಅರೇಬಿಯಾದಲ್ಲಿ ಒಂದು ಆಗಿತ್ತಲ್ಲ, 45 ಮಂದಿ ಭಾರತೀಯರು ಸಾವನ್ನಪ್ಪಿದ್ರಲ್ಲ. ಆ ಅಪಘಾತ ಆಗಲಿ, ಮೊನ್ನೆ ಅಕ್ಟೋಬರ್ ಸಂದರ್ಭದಲ್ಲಿ ಆಂಧ್ರದಲ್ಲಿ ಆಗಿದ್ದಂಥ ಬಸ್ ದುರಂತ ಆಗಲಿ, ಅದು ಬೈಕಿಗೆ ಗುದ್ದಿ ಅದು ಉಚ್ಕೊಂಡೋಗಿ ಬೆಂಕಿ ಕಾಣಿಸ್ಕೊಂಡು 25 ಮಂದಿ ಸಾವನ್ನಪ್ಪಿದ್ರು. ಒಬ್ಬರು ಬದುಕುಳಿದಿರಲಿಲ್ಲ ಅದರಲ್ಲಿ. ಬಟ್ ಈ ಬಸ್ಸಲ್ಲಿದ್ದಂಥವರ ಅದೃಷ್ಟ ತುಂಬ ಚೆನ್ನಾಗಿತ್ತು. ಈ ಬಸ್ನಲ್ಲಿದ್ದಂಥವ್ರಿಗೆ 21 ಜನ ಬದುಕುಳಿದಿದ್ದಾರೆ.